ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ಆತ್ಮೀಯ ಭಕ್ತವೃಂದಕ್ಕೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ನಾವು ಮೊದಲನೇದಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸೇವೆಯನ್ನು ಮಾಡಿ ಆತನ ಒಂದು ಶಕ್ತಿಯ ಬಗ್ಗೆ ತಮಗೆಲ್ಲರೂ ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ. ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಮತ್ತೊಂದು ಅತ್ಯುನ್ನತ ಶಕ್ತಿ ಹೊಂದಿರತಕ್ಕಂತಹ, ಅಗಾಧ ಶಕ್ತಿ ಹೊಂದಿರತಕ್ಕಂಥ ಶ್ರೀ ಚೌಡೇಶ್ವರಿ ದೇವಿಯ ಒಂದು ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ಆ ದೇವಿಯ ಪೂಜೆಯ ಫಲ ಎಂಥದ್ದು ಅಂತಕ್ಕಂತಹ ವಿಚಾರವನ್ನು ನಾವು ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಶ್ರೀ ಚೌಡೇಶ್ವರಿ ಇದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ದೇವಿಯಾಗಿದೆ. ಅಗಾಧವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವಳು ಜಗನ್ಮಾತೆ ಶ್ರೀ ಚೌಡೇಶ್ವರಿ. ಈ ತಾಯಿಯ ಒಂದು ಸೇವೆಯನ್ನು ಮಾಡೋದ್ರಿಂದ ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೋದು. ಒಂದು ತಾಯಿಯ ಸೇವೆಯನ್ನು ಮಾಡೋ ಉದ್ದೇಶ ಏನು ಅಂತಂದರೆ, ಕುಟುಂಬದಲ್ಲಿರ್ತಕ್ಕಂತಹ ಮಾಟ ಮಂತ್ರ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ದುಷ್ಟ ಸಂಚಾರಕ್ಕೆ ಸಂಬಂಧಪಟ್ಟಂತಹ ವಾಮಬಾಧೆಗಳು, ಕೃತ್ರಿಮ ಬಾಧೆಗಳು ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ತಾಯಿ ಚೌಡೇಶ್ವರಿಯ ಶಕ್ತಿ ಅಂಥದ್ದು. ಮನೆಯಲ್ಲಿ ಏನಾದ್ರು ವಾಮಬಾಧೆ ಇರತಕ್ಕಂಥದ್ದು ಅಂದರೆ ಯಾವ್ದಾದ್ರು ಕೂಡ ಮಾಟಮಂತ್ರವನ್ನು ಮಾಡಿಸಿಟ್ಟಿದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ಪ್ರೇತ ಸಂಚಾರ ಅಂತ ಕರೀತಾರೆ. ಅಂದರೆ ಮನೆಯಲ್ಲಿ ಏನು ಕೇಳಿದ್ರೆ ಗಾಳಿಯ ಶಕ್ತಿ, ಕೆಟ್ಟ ಒಂದು ಶಕ್ತಿಯ ಒಂದು ಉದ್ದಟತನ ಇರ್ಬೋದು, ಕೆಟ್ಟ ಶಕ್ತಿ ಅಟ್ಟಹಾಸ ಇರ್ಬೋದು, ಇವೆಲ್ಲವೂ ಕೂಡ ನಿವಾರಣೆ ಆಗಬೇಕು. ತಾಯಿ ಚೌಡೇಶ್ವರಿಯ ಸಂಪೂರ್ಣ ಅನುಗ್ರಹ ತಮಗೆ ಪ್ರಾಪ್ತವಾಗಬೇಕು ಅಂತಂದರೆ ಆ ತಾಯಿಯ ಸೇವೆಯನ್ನು ತಾವು ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ನಾವು ಬಂದಿದ್ದೇವೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮನೋಭಾವನೆಯನ್ನು ಹೊಂದಿ ನಾವು ಈ ತಾಯಿಯ ಚೌಡೇಶ್ವರಿಯನ್ನು ಇವತ್ತು ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಬನ್ನಿ, ಎಲ್ಲರೂ ಕೂಡ ಒಂದು ತಾಯಿಯ ಸೇವೆಯಲ್ಲಿ ಆ ತಾಯಿಯ ದರ್ಶನವನ್ನು ಪಡೆದುಕೊಳ್ಳಿ. ನೋಡಿ, ತಾಯಿಯ ಒಂದು ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಈ ಒಂದು ವಾತಾವರಣದಲ್ಲಿ ಬದಲಾವಣೆ ಕಾಣ್ತಾ ಇರತಕ್ಕಂಥದ್ದು. ತಾಯಿ ಅತ್ಯಂತ ಶಕ್ತಿ ಉಳ್ತಕ್ಕಂಥವಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದ ಹಾಗೆ ಜೋರಾಗಿ ಗಾಳಿ ಬೀಸ್ತಾ ಇದೆ ಒಂದು ಸ್ಥಳದಲ್ಲಿ. ಅತ್ಯಂತ ಶಕ್ತಿಯುತವಾದಂತಹ ದೇವಿ ಇವಳಾಗಿದ್ದಾಳೆ. ನೋಡಿ ಯಾವ ರೀತಿಯಾಗಿ ಗಾಳಿ ಬರ್ತಾ ಇದೆ ಅಂತ ಹೇಳಿ, ತುಂಬ ಜೋರಾಗಿ ಗಾಳಿ ಬೀಸ್ತಾ ಇದೆ ಈ ಒಂದು ಸ್ಥಳದಲ್ಲಿ. ತಾಯಿ ಸಂಪೂರ್ಣವಾದಂತಹ ಶಕ್ತಿ ಉಳ್ತಕ್ಕಂಥವಳು. ಈ ಒಂದು ಇಡೀ ಗ್ರಾಮದಲ್ಲಿ, ಇಡೀ ಒಂದು ಸ್ಥಳದಲ್ಲಿ ಆಕೆಯ ಪರಿಪೂರ್ಣವಾದಂಥ ಶಕ್ತಿ ಇರತಕ್ಕಂಥದ್ದು, ಆತ ನೆಲೆ ಇರತಕ್ಕಂಥದ್ದು. ಈ ಒಂದು ಚೌಡೇಶ್ವರಿ ದೇವಿಯ ಪೂಜೆ ಪುನಸ್ಕಾರವನ್ನು ಮಾಡೋದರಿಂದ, ಆರಾಧನೆಯನ್ನು ಮಾಡೋದರಿಂದ ಬದುಕಿನಲ್ಲಿರ್ತಕ್ಕಂತಹ ಈ ಒಂದು ಕೆಟ್ಟ ಶಕ್ತಿಗಳು ಅಂತ ಏನು ಹೇಳಿ ಕರಿತೀರಿ, ದುಷ್ಟಶಕ್ತಿ ಅಂತೇನು ಹೇಳಿ ಕರಿತೀರಿ, ಅಷ್ಟೂ ದುಷ್ಟಶಕ್ತಿಗಳು ಕೂಡ ನಾಶವಾಗುತ್ತೆ. ಸದಾಕಾಲವಾಗಿ ಆ ಚೌಡೇಶ್ವರಿ ಅನುಗ್ರಹ ತಮ್ಮೆಲ್ಲರ ಕುಟುಂಬದಲ್ಲಿ ಇರಲಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ನೋಡಿ ಭಕ್ತರೇ, ನೋಡಿ ಯಾವ ರೀತಿಯಾಗಿ ಗಾಳಿ ಜೋರಾಗಿ ಬೀಸ್ತಾ ಇದೆ ಅಂಥೇಳಿ. ಈ ಒಂದು ತಾಯಿಯ ಶಕ್ತಿ ಅಂಥದ್ದು ಅಂತ ಹೇಳ್ತಾ, ಈ ಒಂದು ತಾಯಿಯ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ತಮಗೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶವನ್ನು ಹೊಂದಿ ಈ ಒಂದು ರಾಷ್ಟ್ರ ಅಂತಕ್ಕಂಥದ್ದು, ಭಾರತ ದೇಶ ಅಂತಕ್ಕಂಥದ್ದು ಸುಭಿಕ್ಷವಾಗಿರಬೇಕು ಅಂಥೇಳಿ ಯಾರ್ಯಾರು ಧರ್ಮ ಪರಂಪರೆ ಬಗ್ಗೆ, ಯಾರ್ಯಾರು ದೇಶದ ಒಂದು ಏಳ್ಗೆಗೆ ದುಡಿತಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಆ ತಾಯಿ ಆಶೀರ್ವಾದಿಸಲಿ. ಅದಕ್ಕೆ ಸಂಬಂಧಪಟ್ಟಂಥ ದುಷ್ಟರು ಅಂತಿರ್ತಾರೆ, ಆ ದುಷ್ಟರ ಸಂಹಾರ ಆಗಬೇಕು. ಚೌಡೇಶ್ವರಿ ಆ ಒಂದು ದುಷ್ಟರ ಸಂಹಾರವನ್ನು ಮಾಡಿ ಈ ಒಂದು ದೇಶವನ್ನು ಸುಭಿಕ್ಷವಾಗಿಡಬೇಕು ಅಂತ ಕೇಳ್ಕೊಳ್ತಾ ಪೂಜೆಯನ್ನು ಪ್ರಾರಂಭ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀಮನ್ಮಹಾಗಣಪತೆ ನಮಃ. ಓಂ ಶ್ರೀ ಚೌಡೇಶ್ವರೇ ನಮಃ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವೆ ನಾರಾಯಣೇ ನಮೋಸ್ತುತೆ. ಕಾತ್ಯಾಯನಾ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಚೌಡೇಶ್ವರೇ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾಂ ಚೌಡೇಶ್ವರಿ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಜಗದೀಶ್ವರಿಗಂ ದೇವತಾಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಅತಃ ಜಗದೀಶ್ವರೇ ನಮಃ. ಗ್ರಾಮದೇವೇ ನಮಃ. ಆದಿಪರಾಶಕ್ತೇ ನಮಃ.
पूर्वचरितसङ्कल्पप्रकारेण समस्त ग्रामजनानां भक्तजनानां राज्यजनानां राष्ट्रजनानां सुखमह्यं प्राप्ते कुरुः आयुरारोग्यं सिद्धे कुरु इष्टकामनार्थं सिद्धे कुरु सर्व दुष्टनिग्रह शिष्टरक्षक जगदेश्वरे सम्पूर्ण अनुग्रहं प्राप्ति कुरु मुखेन मम यथाशक्तिता भक्ता विद्यता चत्मकेनातञ्चं पूजा किञ्चं करिष्ये। ॐ आपोहिष्टमजोपवस्थानबोद्धे ददातनः महेरणाय चक्षुषे युवश्रोतमोर्धन्दस्यपादे तैसनवसते तव महतरः तस्मारङ्गमसृन्दापोचने चाचनः। ॐ जातवेदसे सुनवाम सोममधाति यतो निदहति वेदः तनः परिषदति दुर्गाणि विश्वानावेव सिन्धुं दुरितादग्निः सा भग्निवर्णां तपथा जलं तपहिरोजनिं कर्मबले हृदिष्टां दुर्गां देवेगुं शरणमहं प्रपद्ये सुतरसितरसे नमः। अग्ने त्वं वारिजानव्यास्मान् स्वस्ते दुर्गाणि विश्वां ओषवृद्धे बहुलानवर्भें भवतो गायतनजाय सिन्धों विश्वानि नो दुर्गा जातवेदसिन्धुं ननामः परिचारिपर्षिः अगने अत्रिबन्धनसघ्नानो साकं भोज्यपिता तनूनाम् यतनाजितगं जहमानमुग्रमग्निगं भवेम परमस्वस्वातो सनः परिदुर्घाणि विश्वाक्षः मध्ये भवति दुरिधादग्निः प्रदोषेकमेजोदपरेजो तनः च होतानव्यचसस्ते स्वहं चाग्ने तर्हं विप्रेस्माकुपिञ्चो वाजस्वाहा गोभिर्जिष्टो मेजः निषक्तं तपेन्दरे मनाकस्य पश्चिमे सम्मसार वैष्णवं लोके मादयन्तां कन्याकुमारी धीमहि तन्नो दुर्गे प्रचोदयात् आच्छायनाद्महे कन्याकुमारी धीमहि तन्नो चौडेश्वरी प्रचोदयात्। ओम शांति 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 शांतिरस्व तस्वस्व तस्वस्व रुद्रस्व विघ्नमस्वायमस् आरोग्यमस्तरोत्तर अभिरुद्रस्व सर्वे जनादग्नवन्तु लोकाः समस्ताः सुखिनः भवन्तु सकलं जगदीश्वरं देवतार्पणमस्तु। श्री जगदीश्वरे जगदम्बे जगदुद्धारके जगन्माते सर्वेश्वरे स्वरूपिणे लोकदाते लोकमाते सर्वेश्वरे श्री चौडेश्वरे देविगुं देवताभ्यो नमः। मनसोतिष्ठप्रार्थनं चं करिष्ये। ॐ सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणे नमोऽस्तुते। कात्यायनाय विद्महे कन्याकुमारी धीमहि तन्नो दुर्गी प्रचोदयात्। कात्यायनाय विद्महे कन्याकुमारी धीमहि तन्नो चौडेश्वरी प्रचोदयात्। या देवी सर्वभूतेषु मां सर्वशक्तिरूपेण संस्थिता नमस्तस्यै 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 नमो नमः। ॐ घोरे विवरमाय सलिलानि तक्षते एकपदे द्विपदे सा चतुष्पदे अष्टापदे नवपदीं बभूषिं सहस्राक्षरः परमेयो मह्नां श्रीचौडेश्वरी देवीगुं देवताभ्यो नमः। प्रार्थनां समर्पयामि। ॐ वनस्पतेरसोपेतो गन्धाढ्यो धूप उत्तमः आग्रेय सर्वदेवानां धूपोऽयं प्रतिगृह्यताम्। दोर्वशदोर्वन्तं दोर्वतङ्गास्मान् धर्माचेतं दोर्वजन्मयं धर्मावहं द्रवन्ते राजवर्णो द्रवन्ते नो बृहस्पतिः प्रबन्धहन्दिकाग्निश्चराशं धारयतां ध्रुवं स्थापितार्थं दिविगुमाग्रापजामि। तारेकिलकण्डसम्भापनसमेता कदले वरणनैवेद्यं निवेदयामि। स्वाहा शङ्करिगुं देवताभ्यो न चौडेश्वरिगुं देवताभ्यो नमः। ओम ओम प्राणाय स्वापानाय स्वापानाय स्वधानाय स्वाहतमानाय स्वाब्रह्मणे स्वामध्ये मध्ये पानिं सर्व्यां सर्वनैवेद्यं विसर्जयामि। पुण्यफलप्राप्तिर्थ पश्चात् मङ्गलनीराजनं चं करिष्ये। ॐ विश्वतक्षरधो विश्वतो मुख विश्वतो हस्तवतः विश्वतस्वाचं सम्बाहुभ्यां नमते सम्प्रतधे जावावृतमे जनयं देवैकः। ॐ सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवि नारायणे नमोऽस्तुते।
हिरण्यभातृं मधोः पूर्णं ददाते मधुज्योदानेति एकधा ब्रह्मणः सुगरदिन्मेकधीजमानस्ते दों ददाते कर्पूरगौरं करुणावतारं संसारसारं गजेन्द्रारं सदा वसन्तं हृदयारविन्दं भवं भवानी सहितं नमामि भवं भवानी सहितं नमामि भवं भवानी सहितं नमामि ॐ या देवी सर्वभूतेषु मां सर्वशक्तिरूपेण संस्थिताः नमस्तस्यै 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 नमो नमः गाज्यानायद्महे कन्याकुमारी धीमहि तन्नो चौडेश्वरी प्रचोदयात् मङ्गलमया नीराजनं समर्पयामि पुनः समर्पयामि आचमन्यानन्तरे मङ्गलमन्त्राक्षदानीं समर्पयामि रक्षां धारयामि देवता रक्षमां पिताशं रक्षां धारयामि। ಜಗನ್ಮಾತೆ ಚೌಡೇಶ್ವರಿ ದೇವಿ ತಮ್ಮೆಲ್ಲರಿಗೂ ಕೂಡ ಹಾರೈಸಲಿ, ಆ ತಾಯಿಯ ಆಶೀರ್ವಾದ ಸದಾಕಾಲವಾಗಿ ನಿಮ್ಮ ಕುಟುಂಬಗಳ ಮೇಲೆ ಇರಲಿ ಅಂತ ಹೇಳಿ ಇವತ್ತಿನ ಈ ಒಂದು ಪೂಜಾ ಪ್ರಸಾರವನ್ನು ನಾವು ಇವತ್ತಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಜಗದೀಶ್ವರಿಯ ಸಂಪೂರ್ಣ ಅನುಗ್ರಹ ಇವತ್ತು ನಿಮ್ಮೆಲ್ಲರ ಮೇಲೆ ಸದಾಕಾಲವಾಗಿ ಇರಲಿ, ಈ ಒಂದು ರಾಷ್ಟ್ರದ ಮೇಲೆ ರಾಜ್ಯದ ಮೇಲೆ ಇರಲಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ತಾಯಿಯಲ್ಲಿ ಮತ್ತೊಂದು ಬಾರಿಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ಸಂಪೂರ್ಣಗೊಳಿಸೋಣ. ಬನ್ನಿ. ಓಂ ಜಾತವೇದಸೆ ಸುನವಾಮ ಸೋಮಮರಾತಿ ಯತೋ ನಿತಹಾತಿ ವೇದಃ ಸನಃಪರ್ಷದತಿ ದುರ್ಗಾಣಿ ವಿಶ್ವಾನಹವೇವ ಸಿಂಧುಂ ದುರಿತಾತಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತಿ ಬಹಿರೋಚನಿಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ ಅಗ್ನೇ ತ್ವಂ ಭಾರಜಾನವ್ಯೋ ಅಸ್ಮಾನ್ ಸ್ವಸ್ತಿ ಬಿರತಿ ದುರ್ಗಾಣಿ ವಿಶ್ವಾಂ ಪೋಷ್ಯ ಪೃಥ್ವೀ ಬಹುಲಾನ ಪೂರ್ವೇ ಭವತೋ ಗಾಯತನಯಾಯ ಶಯ್ಯೋ ವಿಶ್ವಾನಿ ನೋ ದುರ್ಗಾ ಜಹತವೇದ ಸಿಂಧುನ್ನ ನಾವಾ ದುರಿತಾದಿಪರ್ಷಿಃ ಅಗ್ನೇ ಅತ್ರಿ ಬನ್ಮನಸ ಗುಣಾನೋ ಅಸ್ಮಾಕಂ ಬೋಧ್ಯಪಿತಾ ತನೂನಾಂ ಪೃತನಾಚಿತಗಂ ಸಹಮಾನಮುಗ್ರಮಗ್ನಿಗಂ ಹುವೇಮ ಪರಮಸ್ಸದಸ್ಸಾತಂ ಸನಃಪರ್ಷದ ದುರ್ಗಾಣಿ ವಿಶ್ವಾಕ್ಷಃ ಮಧ್ಯೆ ಬೋಧಿ ದುರಿತಾತಗ್ನಿಃ ಪ್ರತ್ನೋಷೇಕಮೇಢ್ಯೋ ಅದ್ವರೆ ಚ ಸನಃ ಚ ಹೋತನವ್ಯಚ್ಚ ಸಸ್ಯಂ ಸ್ವಾಂಚಾಗ್ನೇ ತನವಂ ವಿಪ್ರೇಯಸ್ಮಾತ್ವಪಿಂಚತೋ ಭಗಮಾಜಸ್ವಾಂ ಗೋವಿರಜಿಷ್ಟಮಹೇಜೋ ನಿಶಕ್ತಂ ತಮೇಂದ್ರಸಂಚರೆ ಮನಾಕಸ್ಯ ಪೃಷ್ಟಮಿವಿ ಸಂವಸಾರ ವಿಷ್ಣುಂ ಲೋಕೆ ಮಾತಯಂತಾಂ ಕಾತ್ಯಾಯನಾ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಕಾತ್ಯಾಯನಾ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಚೌಡೇಶ್ವರಿ ಪ್ರಚೋದಯಾತ್. ಜಯ ಮಂಗಲಂ ಜಯ ನಮಃ ಹರ ನಮಃ ಪಾರ್ವತೇ ಪತಜೇ ಹರ ಹರ ಮಹಾದೇವ. ಶ್ರೀ ಚೌಡೇಶ್ವರಿ ದೇವಿಗಂ ದೇವತಾಭ್ಯೋ ನಮಃ. ಯೋ ವೇದಾದಸುರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿನಿಯಸ್ಯ ಪರಸ್ಯ ಮಹೇಶ್ವರಿ ಜಗದೀಶ್ವರಿ. ವೇದೋಕ್ತ ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ, ಪ್ರಾರ್ಥನಾಂ ಸಮರ್ಪಯಾಮಿ.